ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, ನೂರು ನೋವನು ಸಹಿಸಿ ನಗುತ್ತಲಿರುವಾತ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, ನೂರು ನೋವನು ಸಹಿಸಿ ನಗುತ್ತಲಿರುವಾತ. ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ, ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ. ಪರಮ ಗುರು ಆಸಾಧು ಮುದ್ದು ರಾಮ. ಪರಮ ಈಗಾಗಲೇ 30% ಭೂಮಿ, ಈ ದೇಶದ ಒಟ್ಟು 30% ಭೂಮಿ ರಾಸಾಯನಿಕ ಕೃಷಿಯಿಂದಾಗಿ ಹಾಳಾಗಿದೆ. ಒಂದು ಅದರಲ್ಲಿ ನೀರಿನಿಂದ ಹಾಳಾದಂಥ ಭೂಮಿ, ಜೌಳಿದ್ದು ಸೌಳಿದ್ದು. ಎರಡನೆಯದು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಏನೂ ಬೆಳೆಯದಂತೆ ಹಾಳಾಗಿ ಹೋಗಿರುವಂಥ ಏನು ಕೆಲಸಕ್ಕೆ ಬಾರದಂತ ಅಂಥ ಭೂಮಿ ಅದು ಈಗ ಈ ಕೊಲ್ಲಾಪುರದ ಕನ್ನೇರಿ ಮಠದ ಕಾಡು ಸಿದ್ದೇಶ್ವರ ಸ್ವಾಮೀಜಿಗಳಿವರು ಸಾವಯವ ಕೃಷಿ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಇವ್ರು ಗೊತ್ತಿರುತ್ತೆ. ಯಾಕಂದರೆ ಇವ್ರ ವಿಡಿಯೋಗಳು ಸಾವಯವ ಕೃಷಿಯಲ್ಲಿ ಒಂದು ಗೋ ಆಧಾರಿತ ಒಂದು ಕೃಷಿ ಮಾಡಿದ್ರೆ ಹೊರಗಡೆಯಿಂದ ಒಂದೇ ಒಂದು ಕಾಳು ರಾಸಾಯನಿಕ ಗೊಬ್ಬರ ತರದೆ 1 ml ಔಷಧಿನೂ ಯೂಸ್ ಮಾಡಿದಿರ ಸಮೃದ್ಧವಾದ ಕೃಷಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟ ಮಹಾನುಭಾವರು ಇವರು. ಇವರ ಒಂದು ವಿಡಿಯೋಗಳನ್ನ ನೋಡಿಕೊಂಡು ಲಕ್ಷಾಂತರ ಜನ ಇವತ್ತು ಒಳ್ಳೊಳ್ಳೆ ರೈತರಾಗಿದ್ದಾರೆ. ಖರ್ಚಿಲ್ದಿರ ಒಳ್ಳೆ ಇಳುವರಿ ಪಡಿತಾ ಇದ್ದಾರೆ, ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೊಂಡಿದ್ದಾರೆ, ಭೂಮಿಯ ಆರೋಗ್ಯ ಕಾಪಾಡ್ಕೊಂಡಿದ್ದಾರೆ. ಇವರ ಮಾರ್ಗದರ್ಶನದಲ್ಲೇ ಅಂದರೆ ಇವ್ರ ವಿಡಿಯೋಗಳು ನೋಡಿನೇ ಇನ್ಸ್ಪೈರ್ ಆಗಿ ನಾನು ತೋಟ ಮಾಡಿದ್ದು. ಇವತ್ತು ನಮ್ಮ ಭಾಗಕ್ಕೆ ಇವರು ಬಂದಿರೋದು ನಮ್ಮ ಅದೃಷ್ಟ. ಯಾಕಂದರೆ ನಾವೇನೇ ನಂಜನಗೂಡಿಂದ ಒಂದು 800 ಕಿಲೋಮೀಟ್ರು ಅವರಿರೋ ಜಾಗಕ್ಕೆ ಹೋಗಬೇಕು ಅಂತಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇವತ್ತು ಗುಂಡ್ಲುಪೇಟೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇವತ್ತು ನಾವಿರೋ ಜಾಗಕ್ಕೇ ಆ ಸ್ವಾಮೀಜಿಗಳು ಬಂದಿರೋದು ನಮ್ಮ ಅದೃಷ್ಟ. ಈ ಕಾರ್ಯಕ್ರಮನ ಆಯೋಜಿಸಿದವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಏನಕ್ಕಂದರೆ ನಾವೇ ಅಷ್ಟು ದೂರ ಅಲ್ಲಿವರೆಗೂ ಕೊಲ್ಲಾಪುರದವರೆಗೂ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಇಲ್ಲಿ ಬಂದು ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಮ್ಮ ಅದೃಷ್ಟ. ಅದನ್ನು ನಾನು ಮಿಸ್ ಮಾಡ್ಕೊಂಡಿಲ್ಲ. ನಾನು ಹೋಗಿದ್ದೆ. ಆಲ್ರೆಡಿ ಇವ್ರ ವಿಡಿಯೋಗಳೆಲ್ಲ ನೋಡಿಕೊಂಡು ಅಳವಡಿಸ್ಕೊಂಡಿದ್ದೀನಿ. ಬಟ್ ನೇರವಾಗಿ ನೋಡೋ ಒಂದು ಯೋಗ ಸಿಕ್ಕಿದ್ದು ನನ್ನ ಅದೃಷ್ಟ ಇದು. ಈ ಸಂಪೂರ್ಣ ಇವರ ಒಂದು ಮಾತುಕತೆಗಳು ಇಂಡೋರ್ ಆಗಿರೋದ್ರಿಂದ ನಾನು ಸ್ಪೀಕರ್ ಬಾಕ್ಸ್ ಪಕ್ಕದಲ್ಲಿ ನಿಂತಿದೆ, ಅಂದರೆ ಸೌಂಡ್ ಬಾಕ್ಸ್ ಪಕ್ಕದಲ್ಲಿ ನಿಂತಿರೋದ್ರಿಂದ ಅದು ಎಕೋ ಹೊಡಿತಾ ಇದೆ. ಹಾಲಲ್ಲಿ ಕ್ಲೀನಾಗಿ ಕೇಳಿಸ್ತಾ ಇತ್ತು. ಬಟ್ ನಾನು ನಿಂತಿರೋ ಜಾಗದಲ್ಲಿ ವೀಡಿಯೋ ಮಾಡ್ತಾ ಇರೋ ಜಾಗದಲ್ಲಿ ಅವರ ಮಾತುಗಳೆಲ್ಲನೂ ಒಂಥರ ಎಕೋ ಹೊಡಿತಾ ಇತ್ತು. ಅದು ಸರಿಯಾಗಿ ಕೇಳಿಸೋದಿಲ್ಲ. ಆಲ್ರೆಡಿ ಯೂಟ್ಯೂಬಲ್ಲಿ ಇವ್ರ ವೀಡಿಯೋಗಳು ತುಂಬಾ ಇದೆ.
ಸಂಪೂರ್ಣ ಸುಮಾರು ಒಂದು 1500ರಿಂದ 2000 ಮೆಥಡ್ಗಳಿದೆ ಸಾವಯವ ಕೃಷಿಯಲ್ಲಿ. ಒಂದು ಗೋ ಆಧಾರಿತ ಅಂದರೆ ಗೋಮಯ ಅಂದರೆ ಸಗಣಿ ಗಂಜಲದಿಂದ ಈ ಮಜ್ಜಿಗೆಯಿಂದ ಏನೇನು ಕೃಷಿಗೆ ನಾವು ಔಷಧಿಗಳು ಮಾಡ್ಕೊಬೋದು, ಗೊಬ್ಬರ ಮಾಡ್ಕೊಬೋದು ಅನ್ನೋ ವೀಡಿಯೋಗಳು ಸಾವಿರಾರು ವೀಡಿಯೋಗಳು ಇವ್ರ ಹತ್ರ ಇದೆ. ಇವರೆಷ್ಟು ಬ್ಯುಸಿ ಅಂದರೆ ಇವರೇ ಹೇಳಿದ್ರು, ಪ್ರತಿದಿನ ನಾನೊಂದು 700ರಿಂದ 800 ಕಿಲೋಮೀಟ್ರ್ ಬರೀ ಜರ್ನಿಲೇ ಇರ್ತೀನಿ, ಅಲ್ಲಿ ಕಾರ್ಯಕ್ರಮ ಇಲ್ಲಿ ಕಾರ್ಯಕ್ರಮ ಇರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯೇ ಇವರು ಬೆಳಗಿನ ಜಾವ 4 ಗಂಟೆಗೆ ಕೊಲ್ಲಾಪುರ ಬಿಟ್ಟು ಸಂಜೆ 4 ಗಂಟೆಗೆ ಅಂದರೆ ಸತತ 12 ಗಂಟೆಗಳ ಜರ್ನಿ ಮಾಡಿಕೊಂಡು ಗುಂಡ್ಲುಪೇಟೆಗೆ ಬಂದು ಅಲ್ಲಿ ನಮಗೆ ಒಂದು ಕಾರ್ಯಕ್ರಮ ಕೊಟ್ಬಿಟ್ಟು ಹೋದ್ರು ಇವರು. ಅಷ್ಟು ದೂರದಿಂದ ಬಂದಿದ್ರು ಇವರು ಆಯಾಸ ಅನ್ನೋದು ತೋರಿಸ್ಕೊಂಡಿರ ನಿಂತ್ಕೊಂಡೇನೆ 2.5 ಗಂಟೆ ಟೈಮು ಇವರು ಪ್ರವಚನ ಕೊಟ್ಟರು ಕೃಷಿ ಬಗ್ಗೆ. ಅದು ಈ ಏಜಲ್ಲಿ ಎಲ್ಲರೂ ಅಷ್ಟು ದೂರ ಜರ್ನಿ ಮಾಡಿದ್ದೀನಿ, ರೆಸ್ಟ್ ತೊಗೊಂಬಿಡ್ತೀನಿ, ನಾಳೆ ಮಾಡ್ತೀನಿ, ಆ ಥರ ಇಲ್ಲ ಇವರು. ಆಮೇಲೆ ಇವರು ನಿಸ್ವಾರ್ಥ, ಬರೀ ರೈತರು ಉದ್ಧಾರ ಆಗಬೇಕು, ಖರ್ಚು ಕಡಿಮೆ ಮಾಡ್ಕೊಬೇಕು, ಸಾವಯವ ಕೃಷಿ ಅಳವಡಿಸ್ಕೊಂಡು ಉತ್ತಮ ಒಂದು ಇಳುವರಿ ಪಡಿಬೇಕು, ಅವ್ರದ್ದೇ ಆದ ಒಂದು ಮೌಲ್ಯವರ್ಧನೆ ಮಾಡ್ಕೊಬೇಕು, ಅದರಲ್ಲಿ ಒಳ್ಳೆಯ ವರಮಾನ ಪಡಿಬೇಕು, ಈ ಉದ್ದೇಶ ಇವ್ರದ್ದು. ಇದನ್ನು ಅದು ಆಗ್ಲಿಂದನೂ ಮಾಡ್ಕೊಂಬರ್ತಿದ್ದಾರೆ. ಆಮೇಲೆ ಇವ್ರದ್ದು ಹಿಸ್ಟ್ರಿ ಓದಿದ್ರೆ ನಮಗೆ ಒಂಥರ ಆಶ್ಚರ್ಯ ಆಗುತ್ತೆ. ಈ ಏಜಲ್ಲೂ ಇವರ ಒಂದು ನಿಷ್ಠೆ ಅದು ಹೇಳೋಕ್ಕೆ ಅಸಾಧ್ಯ. ಅದು ಇವರಲ್ಲಿ ಗುರುಕುಲ ಇದೆಯಂತೆ, 250 ಜನ ಮಕ್ಕಳಿದ್ದಾರಂತೆ, 1,500 ದೇಸಿ ಹಸುಗಳಿದೆಯಂತೆ. ಆಮೇಲೆ ಇವ್ರದ್ದೇ ಒಂದು ತೋಟ ಇದೆ. ಸಾವಯವ ಕೃಷಿಯಲ್ಲಿ ತರಕಾರಿಗಳು, ಸೊಪ್ಪು ತರಕಾರಿಗಳು ಎಲ್ಲ ಬೆಳೆಯುತ್ತಾರೆ. ಆಮೇಲೆ ಸಗಣಿ ಗಂಜಲ ಇವುಗಳು ಯೂಸ್ ಮಾಡ್ಕೊಂಡೇನೆ ಸುಮಾರು ಔಷಧಿಗಳು ಮಾಡ್ತಾಯಿದ್ದಾರೆ. ಆಮೇಲೆ ಗಂಜಲದಿಂದ ಬೈ ಪ್ರಾಡಕ್ಟ್ಗಳು, ಆಮೇಲೆ ಸಗಣಿಯಿಂದ ಬೈ ಪ್ರಾಡಕ್ಟ್ಗಳು, ಅದೇ ಒಂದು ಕಾರ್ಖಾನೆನೇ ಮಾಡಿದ್ದಾರಂತೆ. ಇಷ್ಟೆಲ್ಲ ಇದ್ರೂ ಅವರು ಊರು ಸುತ್ತಿ ಎಲ್ಲ ಕಡೆಗೂ ಓಡಾಡಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಇದೆಲ್ಲ ನಿಸ್ವಾರ್ಥ, ಅವರು ಸ್ವಾರ್ಥ ಅನ್ನೋದೇನಿಲ್ಲ. ರೈತರು ಚೆನ್ನಾಗಿರಬೇಕು, ಅವರು ಸ್ವಾವಲಂಬಿಗಳಾಗಬೇಕು, ಅವರು ರಾಸಾಯನಿಕ ಗೊಬ್ಬರದಿಂದ ವಿಮುಕ್ತರಾಗಬೇಕು, ಸಾವಯವ ಕೃಷಿಯಲ್ಲಿ ಒಳ್ಳೆ ಇಳುವರಿ ಪಡೆದು ಒಳ್ಳೆ ಲಾಭ ತಗೊಬೇಕು, ಈ ರೀತಿಯ ಒಂದು ಉದ್ದೇಶದಲ್ಲಿ ಅವರು ಪ್ರತಿದಿನವೂ ಒಂದು 700ರಿಂದ 800 ಕಿಲೋಮೀಟ್ರ್ ಜರ್ನಿ ಮಾಡ್ತಾನೇ ಇರ್ತಾರಂತೆ ಈ ವಯಸ್ಸಲ್ಲಿ ಮುಖ್ಯವಾಗಿ. ಅದು ಇವತ್ತು ನಾನು ಆ ಒಂದು ಸಭೆಗೆ ಹೋಗಿದ್ದು ನನಗೆ ಖುಷಿ ಆಯಿತು. ನಮ್ಮ ಆ ಲೋಕಲಲ್ಲಿ ಅರೇಂಜ್ ಮಾಡಿದ್ದ ಆಯೋಜಕರಿಗೆ ನನ್ನ ಕಡೆಯಿಂದ ಒಂದು ಕೃತಜ್ಞತೆ, ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ.